ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರ ಆದೇಶದ ಮೇರೆಗೆ ನಾನು ಇವತ್ತು ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಗಳನ್ನು ಮಾಡ್ತಾಯಿದ್ದೀನಿ. ಇವತ್ತಿದು 7ನೇ ಸಭೆ. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಸಂಪೂರ್ಣವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಇದನ್ನು ನಮ್ಮ ಬೆಂಗಳೂರಿನ ದಕ್ಷಿಣದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಮಾಡಿದ್ವಿ. ಎಲ್ಲರೂ ನಮಗೆ AICCಯಿಂದ ಕೊಟ್ಟಂಥ ನಿರ್ದೇಶನನೇ ಪದಾಧಿಕಾರಿಗಳ ಕುಂದುಕೊರತೆಗಳು ಅಥವಾ ಪಕ್ಷ ಸಂಘಟನೆಯಲ್ಲಿ ಏನೇನು ಕುಂಠಿತ ಏನಾಗಿದೆ ಅಥವಾ ಏನೇನು ಹೊಸದಾಗಿ ಅಳವಡಿಸ್ಕೊಳ್ಬೇಕು ಮತ್ತು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಇದನ್ನು ಕೇಳಬೇಕು ಅಂತೇಳಿ ಏನು ಹೇಳಿದರು. ಅದರಂತೆ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ರಾಜ್ಯದ ಸಂಪೂರ್ಣ ನಮ್ಮ ಪ್ರವಾಸ ಮುಗಿಸಿದ ನಂತರ ನಾನು ಕೂಡಲೇ ಕೇಂದ್ರಕ್ಕೆ AICCಗೆ KPCCಗೆಲ್ಲ ಒಂದು ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸಂಪತ್ ಅವರು ನೇತೃತ್ವದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಚೆನ್ನಾಗಿ ಸಂಘಟನೆ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. BBMP ಎಲೆಕ್ಷನ್ ಚುನಾವಣೆಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಲ್ಲ. ನನಗೆ ಗೊತ್ತಿರುವಾಗ ಅದು ಡಿಸೆಂಬರ್ ಒಳಗಡೆ ಅಂತ ಖಂಡಿತ ಆಗುತ್ತೆ. ಅದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ಆಗೋದ್ರಿಂದ ತಾವೆಲ್ಲರೂ ಕೂಡ ಸಕ್ರಿಯರಾಗಿ ಕೆಲಸ ಮಾಡಬೇಕು. ಇದು ತಮ್ಮ ಚುನಾವಣೆ. ತಾವು ಗೆದ್ದು ಒಂದು ಪರಿಶಿಷ್ಟ ವರ್ಗಗಳಲ್ಲಿ ಹೆಚ್ಚಿನ ಜಾತಿಗಳಲ್ಲಿ ಏನು ಕೆಲಸ ಮಾಡೋದಕ್ಕೆ ನಿಮಗೆ ಇಲ್ಲಿ ಭಾಳ ಸ್ಥಳೀಯವಾಗಿ ಒಳ್ಳೆಯ ಅವಕಾಶಗಳಿದೆ. ಈ ಪರಿಶಿಷ್ಟ ಜಾತಿಯವರನ್ನು ಸಬಲೀಕರಣಗೊಳಿಸೋದಕ್ಕೆ ತಾವು ಪಣ ತೊಡಬೇಕು. ಈ ಅತಿ ಹೆಚ್ಚು 5 ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಈ ವರ್ಗದವ್ರಿಗೆ ಸವಲತ್ತುಗಳು ಹೋಗ್ತಿರೋದನ್ನು ಕೂಡ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಸಂಘಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು KPCC ಅಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಧರ್ಮಸ್ಥಳ ಸೂಚನೆಯಂತೆ ಏನು ಇವತ್ತು 10ನೇ ತಾರೀಕೆ ಇತ್ತು, 10ನೇ ತಾರೀಕೆ ಮಾಡೋಕ್ಕಂಥ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ವಿ. ಆದರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದರಿಂದ ಅವತ್ತು ಪೋಸ್ಟ್ಪೋನ್ ಆಗಿತ್ತು. ಆ ಕಾರ್ಯಕ್ರಮನ ಇವತ್ತು ಮಾಡಬೇಕು ಅಂತೇಳಿ ಅಧ್ಯಕ್ಷರು ಹೇಳಿದ ಮೇಲೆ ತರಾತರಿಯಲ್ಲಿ ನೆನೆ ಸಾಯಂಕಾಲದಿಂದ ಈ ಕಾರ್ಯಕ್ರಮವನ್ನು ನಡೆಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು, ಅದರಲ್ಲೂ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಎಲ್ಲರೂ ಸೇರಿಕೊಂಡು ನನ್ನ ಜೊತೆಯಲ್ಲಿ ತುಂಬ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಇನ್ನೂ ಜನ ಜಾಸ್ತಿ ಬರಬೇಕಾಗಿತ್ತು. ಕೆಲವು ಬ್ಲಾಕ್ ಅಧ್ಯಕ್ಷರುಗಳು ಕಾರಣಾಂತರಗಳಿಂದ ಬರಲಿಲ್ಲ. ಅವರೆಲ್ಲ ಮುಂದಿನ ಸಭೆಗೆ ನಾನು ಕರೆದಿ ಅವರಿಗೆ ಒಂದು ಇದನ್ನು ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ರಾಜ್ಯಾಧ್ಯಕ್ಷರು ಬಂದವರು ಹಲವಾರು ಕುಂದುಕೊರತೆಕೊಂಡು ಹೇಳಿದ್ರು, ಕಾರ್ಯಕರ್ತರು ಒಂದು ಇದು ಸಿಕ್ಕಿಲ್ಲ ಅಂತ. ಈ ನಿಟ್ಟಿನಲ್ಲಿ ಯಾವ ರೀತಿ ಮನವಿ ಮಾಡಿದರೆ ಸ್ಪಂದನೆ ಕೊಟ್ಟವ್ರ ಸರ್ ನಿಮ್ಮ ರಾಜ್ಯಾಧ್ಯಕ್ಷರು? ಅದು ಎಲ್ಲರೂ ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಮತ್ತು ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂಥೇಳಿ ರಾಜ್ಯಾಧ್ಯಕ್ಷರ ಮುಂದೆ ತಮ್ಮ ಅಳಿವುಗಳನ್ನು ತೋಡ್ಕೊಂಡಿದ್ದಾರೆ. ಆದರೂ ಎಲ್ರಿಗೂ ನ್ಯಾಯ ಸಿಗಬೇಕಂತಲೇ ಗೂಗಲ್ ಫಾರಮ್ ಮಾಡಿರೋದು. ಅದಕ್ಕೆ ಮೊದಲು ಎಲ್ಲ ಅವರವರ ನಿರ್ದೇಶನದೊಂದಿಗೆ ಅವರವರು ಬೇಕಾದವ್ರನ್ನ ಹಾಕಿ ಲಿಸ್ಟ್ನಲ್ಲಿ ಕಳಿಸಿದ್ರಿಂದ AICC ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಆ ಲಿಸ್ಟನ್ನು ಯಾವುದೇ ಇದು ಮಾಡಿದಿರ ಮತ್ತು ಈಗ ಏನು ಗೂಗಲ್ ಫಾರಮಲ್ಲಿ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ಹಂತದ ಕಾರ್ಯಕರ್ತರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ AICC ನಿರ್ದೇಶನದಂತೆ ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆ ಕೊಟ್ಟಿದ್ದರು. ಅದರಂತೆ ಎಲ್ಲ ಮಾಡಿದ್ದೀವಿ. ಅದರಂತೆ ಯಾರ್ಯಾರಿಗೆ ಅದೃಷ್ಟನ ಒಲಿದು ಬರಬೇಕು. ಯಾರ್ಯಾರಿಗೆ ಅದೃಷ್ಟ ಇದೆಯೋ ಅವರ ಅದೃಷ್ಟದಲ್ಲಿ ನಿಗಮ ಮಂಡಳಿ ಮೆಂಬರ್ ಆಗೋದಾಗಲಿ ಇನ್ನೋದಾಗಲಿ ಅವರು ಇದಕ್ಕೆ ಬಿಟ್ಟಿದ್ದು ಯೋಚನೆಗೆ ಬಿಟ್ಟಿದ್ದು ಅಂತ ಇವತ್ತಿನ ಸಭೆ ಅತ್ಯಂತ ಯಶಸ್ವಿಗೊಳಿಸಿದರೆ ಬ್ಲಾಕ್ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಏನು ಹೇಳ್ತೀರಾ? ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿ ಅವರಿಗೆ ಉತ್ಪೂಕ ವಂದನೆಗಳನ್ನು ಅರ್ಪಿಸ್ತೇನೆ.